ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸುಷ್ಮಾ ವರ್ಡ್. ಫ್ರೆಂಡ್ಸ್, ಇವತ್ತು ಹಳ್ಳಿ ಸ್ಟೈಲ್ ಅವರೆಕಾಳು ಉಪ್ಪು ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಅವರೆಕಾಳನ್ನ ಒಂದು ವಿಸಿಲ್ ಹೊಡೆಸಿ ತೊಗೊಂಡಿದ್ದೀನಿ. ಟೊಮೊಟೊನ ಬೇಯಿಸ್ಕೊಳೋದನ್ನ ನಾನು ಮರೆತೆ, ಹಾಗಾಗಿ ಈ ಅವರೆಕಾಳು ಜೊತೆನೇ ನಾನು ಬೇಯಿಸ್ಕೊತಾ ಇದ್ದೀನಿ. ಮೊದಲಿಗೆ ಸ್ಟವ್ ಹಚ್ಕೊಂಡು ಒಂದು ವಿಸಿಲ್ ಹೊಡೆಸ್ಕೊಳ್ಳಿ ಫ್ರೆಂಡ್ಸ್ ಅವರೆಕಾಳನ್ನ. ಆ ಟೈಮಲ್ಲೇ ನೀವು ಬೇಕಿದ್ರೆ ಟೊಮೊಟೊನ ಹಾಕ್ಕೊಂಡು ಒಂದು ಸ್ವಲ್ಪ ಬೇಯಿಸ್ಕೊಬೇಕಾಗುತ್ತೆ. ನಾನು ಹಾಕಿಲ್ಲ ಮರೆತೆ, ಹಾಗಾಗಿ ಇವಾಗ ಬೇಯಿಸ್ಕೊತಾ ಇದ್ದೀನಿ. ಟೊಮೊಟೊ ಬೆಂದಿದೆ, ಇವಾಗ ಸಪ್ರೇಟ್ ತೆಗೆದಿಟ್ಕೊಳ್ಳೋಣ. ಅವರೆಕಾಳು ಕೂಡ ಬೆಂದಿದೆ. ಇವಾಗ ನಾವು ಸೊಪ್ಪನ್ನ ಹಾಕ್ಕೊಬೇಕಾಗುತ್ತೆ. ನಾನು ಸಬ್ಬಕ್ಕಿ ಮತ್ತು ದಂಟು ಹರಿವೆನ ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಬೆಂದಿರೋ ಅವರೆಕಾಳು ಜೊತೆಗೆ ಸೊಪ್ಪು ಕೂಡ ಹಾಕಿ ಬೇಯಿಸ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಎರಡೂ ಕಡೆ ನೀಟಾಗಿ ತಿರುಗಿಸಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್. ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, ಇದು ಚೆನ್ನಾಗೆ ಬೇಯಿಸ್ಕೊಬೇಕಾಗುತ್ತೆ. ಬೇಯಿಸ್ಕೊಂಡು ಇದನ್ನು ಬಸ್ಕೊಂಬಿಟ್ಟು ಆ ನೀರಿಗೆ ನೀವು ಒಗ್ಗರಣೆ ಹಾಕ್ಕೊಂಡ್ರೆ ಬಸ್ಸಾಂಬಾರು ಆಗಿಬಿಡುತ್ತೆ. ಬಟ್ ಉಪ್ಪು ಸಾಂಬಾರಿಗೆ ನೀವು ಸಪ್ರೇಟಾಗಿ ಖಾರ ಮಾಡಬೇಕಾಗುತ್ತೆ. ಸೊಪ್ಪೆಲ್ಲ ಬೆಂದಿದೆ, ಸೊಪ್ಪು ಕಾಳೆಲ್ಲ. ಇವಾಗ ನೀವು ಉಪ್ಪು ಹಾಕ್ಕೊಂಡು ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡ ನಂತರ ನೀವು ಬಸ್ಕೊಬೇಕಾಗುತ್ತೆ, ಸಪ್ರೇಟ್ ಬಸ್ಕೊಂಬಿಡಿ ಫ್ರೆಂಡ್ಸ್. ಇದು ಮಳೆಗಾಲದಲ್ಲಿ ಉಪ್ಪು ಸಾಂಬಾರು ತಿನ್ನೋದ್ರಿಂದ ನೆಗಡಿ ಕೆಮ್ಮೆಲ್ಲ ಕಮ್ಮಿ ಆಗುತ್ತೆ. ಅಟ್ಲೀಸ್ಟ್ ವರ್ಷದಲ್ಲಿ ಒನ್ ಟೈಮ್ ಆದರೂ ಮಾಡ್ಕೊತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಇವಾಗ ಬಸ್ಕೊಂಬಿಡಬೇಕು. ಬಸ್ಕೊಂಡು ಸೊಪ್ಪನ್ನ ಒಗ್ಗರಣೆ ಹಾಕೋಬೇಕಾಗುತ್ತೆ, ಹುರ್ಕೊಬೇಕಾಗುತ್ತೆ. ಅವರೆಕಾಳು ಬರೀ ಅವರೆಕಾಳಲ್ಲಿ ಕೂಡ ಮಾಡ್ಬೋದು, ಸೊಪ್ಪಿನ ಜೊತೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಪಲ್ಯ. ಹಾಗಾಗಿ ಮತ್ತು ಇವಾಗ ನಾವು ಸೊಪ್ಪೆಲ್ಲ ಹುರ್ಕೊಬೇಕಾಗುತ್ತೆ. ಸ್ಟವ್ ಹಚ್ಕೊಂಡು ನೀವು 1-2 ಸ್ಪೂನ್ ಆಯಿಲ್ ಹಾಕ್ಕೊಂಡು ಈರುಳ್ಳಿ ಮತ್ತು ಹಸಿಮೆಣ್ಸಿಕಾಯಿ 1-2 ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಟೈಮಲ್ಲಿ ಸೊಪ್ಪಲ್ಲಿ ಏನೋ ಸಾಲ್ಟ್ ಕಮ್ಮಿ ಇದೆ, ಸ್ವಲ್ಪ ಈಗ ಸೇರಿಸ್ಕೊಬೇಕಾಗುತ್ತೆ. ಈರುಳ್ಳಿ ಜೊತೆನೇ ಸ್ವಲ್ಪ ಸೇರಿಸ್ಕೊಳ್ಳಿ. ನೋಡಿ, ಫ್ರೈ ಆಯಿತು. ಇವಾಗ ಸಾಲ್ಟ್ ಏನಾದರೂ ಕಮ್ಮಿ ಇದ್ದರೆ ನೀವು ಸ್ವಲ್ಪ ಸೇರಿಸ್ಕೊಬೇಕಾಗುತ್ತೆ. ಈಗ ಫ್ರೈ ಆದ ನಂತರ ನೀವು ಬಸ್ದಿಟ್ಕೊಂಡಿರೋ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ಥರ ಫ್ರೈ ಮಾಡಿಕೊಂಡು 5 ನಿಮಿಷ ಆದಮೇಲೆ ನೀವು ತೆಂಗಿನ ತುರಿ ಹಾಕ್ಕೊಂಡು ಅದನ್ನು ಕೂಡ 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸೊಪ್ಪಿನ ಪಲ್ಯ ರೆಡಿ ಆಗಿಬಿಡುತ್ತೆ ಫ್ರೆಂಡ್ಸ್. ಇದನ್ನು ಮುದ್ದೆ ಜೊತೆಗೆ, ರೈಸ್ ಜೊತೆಗೆ ಸರ್ವ್ ಮಾಡ್ಬೋದು, ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಉಪ್ಪು ಸಾಂಬಾರು ತಿಳಿಸಿ ಫ್ರೆಂಡ್ಸ್. ನೋಡಿ, ತೆಂಗಿನಕಾಯಿ ಹಾಕ್ಕೊಂಡ್ರೆ ಮಿಕ್ಸ್ ಮಾಡಿಕೊಂಡ್ರೆ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ. ನಾವು ಇನ್ನೇನಿದ್ರು ಇವಾಗ ಖಾರಕ್ಕೆ ರೆಡಿ ಮಾಡ್ಕೋಬೇಕಾಗುತ್ತೆ. ಇವಾಗ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಅವರೆಕಾಳು ಸೀಸನು, ಇದು ಮಳೆಗಾಲದಲ್ಲಿ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಜಸ್ಟ್ ನೋಡಿ, ಸೂಪರಾಗಿ ಬಂದಿದೆ. ನೋಡಿ, ಇವಾಗ ನಾನು ಒಂದು ಒಣಗಿರೋ ಮೆಣಸಿಕಾಯಿ ತೊಗೊಂಡಿದ್ದೀನಿ 3 ಸುಟ್ಕೊಂಡು. ಆಮೇಲೆ ಒಂದು ಟೊಮೊಟೊ ತೊಗೊಂಡಿದ್ದೀನಿ, ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ತೊಗೊಳ್ತೀನಿ, ಮತ್ತು ಸ್ವಲ್ಪ ಜೀರಿಗೆ, ಮೆಣಸು ಮತ್ತು ಒಂದು 3-4 ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಸ್ವಲ್ಪನೇ ತೆಂಗಿನ ತುರಿ ಕೂಡ ಸೇರಿಸ್ಕೊಬೋದು. ಸ್ವಲ್ಪ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಿಡಿ. ನೋಡಿ, ಇವಾಗ ಖಾರ ಕೂಡ ರೆಡಿಯಾಗಿದೆ. ಇನ್ನೇನು ಮುದ್ದೆ ಜೊತೆಗೆ ಸರ್ವ್ ಮಾಡ್ಕೊಳ್ತಿರೋದೆ ಫ್ರೆಂಡ್ಸ್. ನೋಡಿ, ಖಾರ ಕೂಡ ರೆಡಿ ಆಯಿತು. ಇದು ಒಗ್ಗರಣೆ ಕೂಡ ಹಾಕೊಬೋದು, ನಾನು ಹಾಗೆ ಕೂಡ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ಈ ರೀತಿ ಮುದ್ದೆ ಜೊತೆಗೆ ಇವಾಗ ಸರ್ವ್ ಮಾಡ್ಕೊತಿರೋದೆ. ನೋಡಿ, ಮುದ್ದೆ ಜೊತೆಗೆ ಸರ್ವ್ ಮಾಡ್ಕೊಳ್ಳಿ. ಈಗ ಖಾರ ಹಾಕ್ಕೊತಿರಲ್ವ ಉಪ್ಪು ಸಾಂಬಾರಿಗೆ, ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡ್ಬಿಟ್ರೆ ಸೂಪರಾಗಿರುವಂತಹ ಉಪ್ಪು ಸಾಂಬಾರು ರೆಡಿಯಾಗಿಬಿಡುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದಂತೂ ಮರೀಲೇಬೇಡಿ ಫ್ರೆಂಡ್ಸ್. ನೋಡಿ, ಇವಾಗ ನಿಂಬೆಹಣ್ಣು ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಮುದ್ದೆ ಜೊತೆ ಸೂಪರಾಗಿರುವಂಥ ಒಂದು ಒಳ್ಳೆ ಕಾಂಬಿನೇಷನ್ನು. ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ, ರೆಡಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್. See you next video friends. Bye.